ಬಂಧುಗಳೇ, ನಮೋ ಬುದ್ಧಾಯ. ಜೈ ಭೀಮ್. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸುತ್ತಿರುವ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ 2025-26 ಕುರಿತಾದ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಬೌದ್ಧ ದಾಖಲಾತಿ ಆಂದೋಲನ. ಪರಂಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956ನೇ ಅಕ್ಟೋಬರ್ 14ರಂದು ಲಕ್ಷಾಂತರ ಅನುಯಾಯಿಗಳೊಂದಿಗೆ ನಾಗ್ಪುರದಲ್ಲಿ ಬೌದ್ಧ ಧಮ್ಮ ದೀಕ್ಷೆಯನ್ನ ಪಡೆದರು. ಭಾರತದಲ್ಲಿ ಬೌದ್ಧ ಧಮ್ಮದ ಪುನರ್ ಸ್ಥಾಪನೆಗಾಗಿ ನನ್ನ ಜನರು ಎಲ್ಲಾ ತ್ಯಾಗವನ್ನು ಮಾಡುತ್ತಾರೆ ಎಂದು ನಾನು ನಂಬಿದ್ದೇನೆ. ಇದು ಬೋಧಿಸತ್ವ ಪರಂಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತು. ಅದು ಅವರ ಮಾತು ಮಾತ್ರವಲ್ಲ, ಅದು ನಮಗೆ ಅವರು ನೀಡಿರುವ ಮಹತ್ತರವಾದ ಜವಾಬ್ದಾರಿಗಳಲ್ಲಿ ಒಂದು. ಸಂವಿಧಾನದ ಪರಿಶಿಷ್ಟ ಜಾತಿಗಳ ತಿದ್ದುಪಡಿ ಆದೇಶ 1990ರಲ್ಲಿ ಬೌದ್ಧ ಧರ್ಮದಲ್ಲಿ ಗುರುತಿಸಿಕೊಳ್ಳುವವರಿಗೂ ಪರಿಶಿಷ್ಟ ಜಾತಿ ಅಂದರೆ ಸ್ಕೆಡ್ಯೂಲ್ಡ್ ಕಾಸ್ಟ್ ಮೀಸಲಾತಿ ಸೌಲಭ್ಯವು ದೊರೆಯುತ್ತದೆ. ಸಂವಿಧಾನದಲ್ಲಿ ಧಾರ್ಮಿಕ ಹಕ್ಕು. ಭಾರತದ ಸಂವಿಧಾನದಲ್ಲಿ ಆರ್ಟಿಕಲ್ 25 ಭಾರತದ ಎಲ್ಲಾ ನಾಗರಿಕರಿಗೆ ತಮಗಿಷ್ಟ ಬರುವ ಯಾವುದೇ ಧರ್ಮವನ್ನ ಆಚರಿಸಲು ಹಾಗೂ ಅನುಸರಿಸಲು ಹಕ್ಕನ್ನ ಕೊಟ್ಟಿರುತ್ತದೆ. ಈ ಹಕ್ಕು ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿದೆ. ಬಂಧುಗಳೇ, ಈಗ ಸಮೀಕ್ಷೆಯ ವಿಚಾರಕ್ಕೆ ಬರೋಣ. ಸಮೀಕ್ಷೆಯನ್ನ ನಡೆಸಲು ನಮ್ಮ ಮನೆಗೆ ಬರುವಂತಹ ಯಾವುದೇ ಅಧಿಕಾರಿಗಳು ಮೊದಲ 7 ಕಲಂಗಳಲ್ಲಿ ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನ ಪಡೆಯುತ್ತಾರೆ. ಅಂದರೆ ನಿಮ್ಮ ಹೆಸರು, ನಿಮ್ಮ ಕುಟುಂಬ ಸದಸ್ಯರು, ನಿಮ್ಮ ಲಿಂಗ, ನಿಮ್ಮ ಡೇಟ್ ಆಫ್ ಬರ್ತ್ ಇತ್ಯಾದಿ. ನಂತರ ಕಲಂ 8 ಧರ್ಮದ ಕಲಂ. ಇದು ಅತಿ ಮುಖ್ಯವಾದದ್ದು. ಕಲಂ 8ರಲ್ಲಿ ಸೀರಿಯಲ್ ನಂಬರ್ 6 ನೀವು ಇಲ್ಲಿ ಗಮನಿಸಬಹುದು. ಕಲಂ 8ರ ಸೀರಿಯಲ್ ನಂಬರ್ 6 ಬೌದ್ಧ ಅಥವಾ ಬುದ್ಧಿಸ್ಟ್ ಎಂದು ನಮೂದಾಗಿದೆ. ಇದರಲ್ಲಿ ನಾವು ಕಲಂ 8ರ ಸೀರಿಯಲ್ ನಂಬರ್ 6 ಬೌದ್ಧ ಬುದ್ಧಿಸ್ಟ್ ಧರ್ಮವನ್ನ ಆಯ್ಕೆ ಮಾಡಿಕೊಳ್ಳಬೇಕು. ಕಲಂ 8ರ ಧರ್ಮದ ಕಲಂನಲ್ಲಿ ಬೌದ್ಧ ಧರ್ಮವನ್ನ ಆಯ್ಕೆ ಮಾಡಿದ ನಂತರ ನಿಮಗೆ ಕಲಂ 9ರಲ್ಲಿ 3 ಆಪ್ಷನ್ಸ್ ಬರುತ್ತೆ. ನೀವು ಯಾವ ವರ್ಗಕ್ಕೆ ಸೇರಿದವರು ಎನ್ನುವ ಪ್ರಶ್ನೆಗೆ ನಿಮಗೆ ಸಿಗುವ 3 ಆಪ್ಷನ್ಸ್: ಅದರ್ಸ್ ಅಂದರೆ ಇತರೆ, SC ಸ್ಕೆಡ್ಯೂಲ್ಡ್ ಕಾಸ್ಟ್, ST ಸ್ಕೆಡ್ಯೂಲ್ಡ್ ಟ್ರೈಬ್. ಈಗ ಈ 3ರನ್ನು ಕೂಡ ಒಂದೊಂದಾಗಿ ಯಾವ ಯಾವ ಆಯ್ಕೆಯನ್ನು ಮಾಡಿದರೆ ಯಾವ ರೀತಿ ಮಾಹಿತಿಗಳು ಬರುತ್ತದೆ ಎನ್ನುವಂಥದ್ದನ್ನ ನಿಮಗೆ ವಿವರಿಸುತ್ತೇನೆ. ಮೊದಲಿಗೆ ನೀವು ಇಲ್ಲಿ ಇತರೆ ಆಯ್ಕೆ ಮಾಡಿಕೊಂಡಲ್ಲಿ ಕಲಂ 9 ಮುಂದುವರಿಯುತ್ತದೆ. ಇತರೆ ಆಯ್ಕೆ ಮಾಡಿಕೊಂಡ ನಂತರ ಜಾತಿ ಪಟ್ಟಿಯಲ್ಲಿ ನಿಮಗೆ ಕೋಡ್ A0222 ಅಂದರೆ ಬುದ್ಧಿಸ್ಟ್ ಬೌದ್ಧರು ಎನ್ನುವ ಮಾಹಿತಿಯು ದೊರೆಯುತ್ತದೆ. ದಯವಿಟ್ಟು ನೀವು ಜಾತಿ ಕಲಂನಲ್ಲಿಯೂ ಕೂಡ ಬೌದ್ಧರು ಅಥವಾ ಬುದ್ಧಿಸ್ಟ್ ಎಂದೇ ನಮೂದಿಸಿ. ಇಲ್ಲಿ ಇನ್ನೊಂದು ಕೋಡ್ ಬರುತ್ತೆ A1074 ಅಂದರೆ ನಿಯೋ ಬುದ್ಧಿಸ್ಟ್. ಇಲ್ಲಿ ನಮ್ಮ ಮನವಿ ಏನೆಂದರೆ ಎಲ್ಲರೂ ಕೂಡ ನಾವು ಬೌದ್ಧರೇ ಆಗಿರುವ ಕಾರಣ ಜಾತಿ ಕಲಂನಲ್ಲಿ ನಾವು ಬುದ್ಧಿಸ್ಟ್ ಎಂದೇ ಕೊಡೋಣ. ನಿಯೋ ಬುದ್ಧಿಸ್ಟ್ ಕೊಟ್ಟ ತಕ್ಷಣ ಒಂದಷ್ಟು ಗೊಂದಲಗಳಿಗೆ ಅದು ಈಡಾಗಬಹುದು ಅನ್ನುವ ಕಾರಣಕ್ಕೆ ಮತ್ತು ನಮ್ಮ ಜನಸಂಖ್ಯೆ ಮತ್ತೆ ಭಾಗವಾಗಬಹುದು. ಅಂದರೆ ಬುದ್ಧಿಸ್ಟ್ಗಳು ಒಂದಷ್ಟು ಜನಸಂಖ್ಯೆ, ನಿಯೋ ಬುದ್ಧಿಸ್ಟ್ಗಳು ಒಂದಷ್ಟು ಜನಸಂಖ್ಯೆ ಅಂತ ಆಗಿ ಸಮಾಜದಲ್ಲಿ ಒಂದಷ್ಟು ಗೊಂದಲಗಳು, ಜನರಲ್ಲಿ ಅನಗತ್ಯ ಗೊಂದಲಗಳು ಮೂಡುವಂತ ಸಾಧ್ಯತೆ ಇರುವುದರಿಂದ ದಯವಿಟ್ಟು ನೀವು A0222 ಬುದ್ಧಿಸ್ಟ್ ಬೌದ್ಧರು ಎಂದು ಜಾತಿ ಕಾಲಂನಲ್ಲಿ ನಮೂದಿಸಿ. ಆನಂತರ ಕಲಂ 10 ಉಪಜಾತಿ ಸಬ್ ಕಾಸ್ಟ್ ಕಾಲಂ ನಿಮ್ಮಲ್ಲಿ ಬರುತ್ತದೆ. ಈ ಉಪಜಾತಿಗಳ ಪಟ್ಟಿಯಲ್ಲೂ ಕೂಡ ಮತ್ತೆ ಸೇಮ್ ಕೋಡ್ A0222 ಅಂದರೆ ಬುದ್ಧಿಸ್ಟ್ ಬೌದ್ಧರು ಆಯ್ಕೆ ಮಾಡಿ. ಇಲ್ಲಿ ಕೂಡ ನಿಮಗೆ ನಿಯೋ ಬುದ್ಧಿಸ್ಟ್ ಬರುತ್ತೆ. ನಾನು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಹೇಳಿದ ಹಾಗೆ ದಯವಿಟ್ಟು ಮತ್ತೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಎಲ್ಲರೂ ಕೂಡ ಒಂದೇ ರೀತಿ ನಾವು ದಾಖಲಾತಿಯನ್ನು ಮಾಡೋಣ. ಸೊ ಉಪಜಾತಿಯಲ್ಲೂ ಕೂಡ ನೀವು ಬುದ್ಧಿಸ್ಟ್ ಅಥವಾ ಬೌದ್ಧರು ಎಂದೇ ನಮೂದಿಸಿ. ನಂತರ ಕಲಂ 11ರಲ್ಲಿ ಜಾತಿಯ ಇತರೆ ಪರ್ಯಾಯ ಹೆಸರುಗಳು ಅಂದರೆ ಸಬ್ ಕಾಸ್ಟ್ ಬರುತ್ತದೆ. ಇಲ್ಲಿಯೂ ಕೂಡ ಮತ್ತೆ ಸೇಮ್ ಕೋಡ್ A0222 ಬುದ್ಧಿಸ್ಟ್ ಅಥವಾ ಬೌದ್ಧರು ಎಂದು ದಾಖಲಿಸಿ.
ನೀವು ಧರ್ಮದ ಕಾಲಂನಲ್ಲಿ ಬೌದ್ಧರು ಎಂದು ದಾಖಲಿಸಿ, ಮತ್ತೆ ವರ್ಗಗಳ 3 ಆಪ್ಷನ್ ನಲ್ಲಿ ಇತರೆ ದಾಖಲಿಸಿದ ನಂತರ ಪ್ರತಿಯೊಂದು ಜಾತಿಯ ಕಾಲಂನಲ್ಲೂ ಬೌದ್ಧರೇ ಎಂದು ದಾಖಲಿಸುವ ಮೂಲಕ ಭವಿಷ್ಯದಲ್ಲಿ ನಿಮಗೆ ಅಲ್ಪಸಂಖ್ಯಾತ ಅಂದರೆ ಧಾರ್ಮಿಕ ಅಲ್ಪಸಂಖ್ಯಾತ ಕೋಟಾದ ಅಡಿ 2A ಕೆಟಗರಿಯನ್ನ ಪಡೆಯಲು, ಅಂದ್ರೆ 2A ಕೆಟಗರಿ ಸರ್ಟಿಫಿಕೇಟ್ ಅನ್ನ ಪಡೆಯಲು ಈ ದಾಖಲಾತಿಯ ಮಾಹಿತಿಗಳು ಖಂಡಿತವಾಗಲೂ ನಿಮಗೆ ಉಪಯೋಗಕ್ಕೆ ಬರಬಹುದು. ಕೆಲವೊಬ್ಬರು ಇಲ್ಲಿ ಒಂದು ಪ್ರಶ್ನೆಗಳನ್ನು ಕೇಳಬಹುದು. ಧರ್ಮದ ಕಾಲಂನಲ್ಲಿ ನಾವು ಬೌದ್ಧರು ಅಂತ ಹಾಕಿದ ಮೇಲೆ, ವರ್ಗಗಳಲ್ಲಿ ಇತರೆ ಹಾಕಿದ ಮೇಲೆ ಮತ್ತೆ ಜಾತಿ ಕಾಲಂನಲ್ಲಿ ಬೌದ್ಧರು ಅಂತ ಹಾಕಬೇಕೆ ಎಂದು. ಅದು ನಿಮ್ಮ ಆಯ್ಕೆಗೆ ಬಿಟ್ಟದ್ದು. ನೀವು ಆ ನಂತರ ಅಂದ್ರೆ ಕಲಂ 9ರಲ್ಲಿ ಜಾತಿಯಲ್ಲಿ ನೀವು ನಾನು ಯಾವುದೇ ಜಾತಿಯಲ್ಲಿ ಹಾಕಿಕೊಳ್ಳುವುದಿಲ್ಲ ಎಂದು ರೆಫ್ಯೂಸ್ ಕೂಡ ಮಾಡಬಹುದು. ಅಂದ್ರೆ ಜಾತಿಯ ಮಾಹಿತಿಯನ್ನು ನಾನು ಹಂಚಿಕೊಳ್ಳುವುದಿಲ್ಲ ಎನ್ನುವಂತೆ ರೆಫ್ಯೂಸ್ ಕೂಡ ಮಾಡಬಹುದು. ಆದರೆ ನನ್ನ ಮನವಿ, ದಯವಿಟ್ಟು ಜಾತಿ ಮತ್ತು ಉಪಜಾತಿಗಳಲ್ಲಿ ಬೌದ್ಧ ಎಂದೇ ದಾಖಲಿಸಿ. ಕಾರಣ, ನಾಳೆ ನಿಮಗೆ ಮೈನಾರಿಟಿ ಸರ್ಟಿಫಿಕೇಟ್ ಅಂದ್ರೆ 2A ಕೆಟಗರಿ ಸರ್ಟಿಫಿಕೇಟ್ ಬರೆಯಲು ಇದೊಂದು ಅನುಕೂಲ ಆಗಬಹುದು. ಕಾರಣ, ನಮ್ಮ ದೇಶದಲ್ಲಿ ಈಗಲೂ ಕೂಡ ಧರ್ಮಕ್ಕೆ ಸರ್ಟಿಫಿಕೇಟ್ ಕೊಡೋದಿಲ್ಲ. ಸರ್ಟಿಫಿಕೇಟ್ ಅಂದ್ರೆ ಮೀಸಲಾತಿಯನ್ನು ಕೊಡುವಂತದ್ದು ಜಾತಿಯ ಹೆಸರಲ್ಲಿ. ಆ ಕಾರಣಕ್ಕಾಗಿ ಬೌದ್ಧರು, ಜೈನರು, ಸಿಖ್ಖರು, ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ ಧರ್ಮವನ್ನು ಜಾತಿ ಎಂದು ಪರಿಗಣಿಸಿ ನಮಗೆ ಕಾಸ್ಟ್ ಸರ್ಟಿಫಿಕೇಟ್ ಅನ್ನು ನೀಡುತ್ತಾರೆ. ಹಾಗಾಗಿ ಬೌದ್ಧರಿಗೂ ಕೂಡ ಬೌದ್ಧ ಧರ್ಮವನ್ನ ಜಾತಿ ಎಂದು ಪರಿಗಣಿಸಿ 2A ಕೆಟಗರಿಯನ್ನ ನೀಡುತ್ತಾರೆ. ಆ ಕಾರಣಕ್ಕೆ ನೀವು ಜಾತಿ ಕಾಲಂನಲ್ಲಿ ಬೌದ್ಧರು ಎಂದು ನಮೂದಿಸಿ ಎಂದು ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. 12ನೆಯ ಕಲಂ, ಜಾತಿ ಪ್ರಮಾಣ ಪತ್ರವನ್ನು ಪಡೆದಿದ್ದೀರಾ? ನೀವು ಒಂದು ವೇಳೆ ಬೌದ್ಧ ಧರ್ಮದಲ್ಲಿ ಇದ್ದು ಬೌದ್ಧ ಜಾತಿಯಲ್ಲಿ ಗುರುತಿಸಿಕೊಂಡು 2A ಕೆಟಗರಿ ಸರ್ಟಿಫಿಕೇಟ್ ಪಡೆದಿದ್ದರೆ ಹೌದು ಎಂದು ನಮೂದಿಸಿ, ಇಲ್ಲವೆಂದಾದರೆ ಇಲ್ಲ ಎಂದು ನಮೂದಿಸಿ. ಈಗ ಮತ್ತೊಮ್ಮೆ ಕಲಂ 8ಕ್ಕೆ ಬರುತ್ತೇನೆ. ಕಲಂ 8ರ ಧರ್ಮದ ಕಾಲಂನಲ್ಲಿ ಸೀರಿಯಲ್ ನಂಬರ್ 6 ಬೌದ್ಧ ಧರ್ಮವನ್ನು ಆಯ್ಕೆ ಮಾಡಿದ ನಂತರ ಮತ್ತೆ ನಿಮಗೆ ಬರುವ 3 ವರ್ಗಗಳು ಆಪ್ಷನ್ಗಳು ಇತರೆ, SC, ST. ಇಲ್ಲಿ ಇತರೆ ಅಂದ್ರೆ ಅದರ್ಸ್ ಚೂಸ್ ಮಾಡಿದ್ರೆ ಏನೇನೆಲ್ಲ ಆಪ್ಷನ್ಸ್ ಬರುತ್ತೆ ಅನ್ನುವಂಥದ್ದನ್ನ ನಾನು ಈಗಾಗಲೇ ವಿವರಿಸಿದ್ದೇನೆ. ಐ ಹೋಪ್ ಇಟ್ ಇಸ್ ವೆರಿ ಕ್ಲಿಯರ್. ಈಗ ಇಲ್ಲಿ ಅದರ್ಸ್ ಬದಲಾಗಿ ಯಾರಾದರೂ ಸ್ಕೆಡ್ಯೂಲ್ಡ್ ಕಾಸ್ಟ್ ಅಂದ್ರೆ SC ವರ್ಗವನ್ನ ಆಯ್ಕೆ ಮಾಡಿಕೊಂಡರೆ ಏನೇನೆಲ್ಲ ಆಪ್ಷನ್ಸ್ಗಳು ಮುಂದಕ್ಕೆ ಬರುತ್ತೆ ಅನ್ನುವಂಥದ್ದನ್ನ ನಾನು ಇಲ್ಲಿ ಕ್ಲಿಯರ್ ಮಾಡ್ತೇನೆ. ಬೌದ್ಧ ಧರ್ಮ ವರ್ಗದಲ್ಲಿ SC ಮಾಡಿದರೆ ಕಲಂ 9 ಮತ್ತೆ ಮುಂದುವರಿಯುತ್ತದೆ. ಇಲ್ಲಿ ನಿಮಗೆ ನಿಮ್ಮ ಜಾತಿ ಪಟ್ಟಿಗಳನ್ನ ಕಾಣಬಹುದು. ಬಂಧುಗಳೇ, ಈ ಜಾತಿ ಪಟ್ಟಿಯಲ್ಲಿ ಬರುವ ನಿಮ್ಮ ಜಾತಿ ಹೆಸರನ್ನ ಪರಿಶೀಲಿಸಿ ದಯವಿಟ್ಟು ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಹೇಗೆ ದಾಖಲಿಸಿರುತ್ತೀರೋ ಅದೇ ರೀತಿ ನಿಮ್ಮ ಜಾತಿ ಹೆಸರನ್ನ ಈ ಲಿಸ್ಟ್ನಿಂದ ಆಯ್ಕೆ ಮಾಡಿ. ಐ ರಿಪೀಟ್, ಧರ್ಮದ ಕಾಲಮಲ್ಲಿ ಬೌದ್ಧ ಧರ್ಮ ಆಯ್ಕೆ ಮಾಡಿಕೊಂಡು ವರ್ಗಗಳಲ್ಲಿ SC ಆಯ್ಕೆ ಮಾಡಿಕೊಂಡಿರುವವರು ಜಾತಿ ಪಟ್ಟಿಯಲ್ಲಿ ದಯವಿಟ್ಟು ಒಳ ಮೀಸಲಾತಿಯಲ್ಲಿ ನೀವು ನಿಮ್ಮ ಜಾತಿಯನ್ನ ಹೇಗೆ ದಾಖಲಿಸಿದ್ದೀರೋ ಅದೇ ರೀತಿ ಇಲ್ಲಿಯೂ ಕೂಡ ದಾಖಲಿಸಿ. ಆ ನಂತರ ವಿಶೇಷ ಸೂಚನೆ, ಧರ್ಮದ ಕಲಂ 8ರಲ್ಲಿ ಬೌದ್ಧ ಆಯ್ಕೆ ಮಾಡಿ ಜಾತಿ ಕಲಂ 9ರಲ್ಲಿ SC ಆಯ್ಕೆ ಮಾಡಿದವರಿಗೆ ತಮ್ಮ ಜಾತಿ ಹೆಸರನ್ನ ನಮೂದಿಸಿದ ನಂತರ ಕಲಂ 10 ಹಾಗೂ ಕಲಂ 11 ಬರುವುದಿಲ್ಲ. ನೀವು ಅದರ್ಸ್ ಸಿಲೆಕ್ಟ್ ಮಾಡಿದ್ರೆ ಕಲಂ 10 ಮತ್ತು ಕಲಂ 11 ಬರುತ್ತೆ. ಬಟ್ SC ಸಿಲೆಕ್ಟ್ ಮಾಡಿದ್ರೆ ನಿಮಗೆ ಕಲಂ 10 ಮತ್ತೆ ಕಲಂ 11 ಬರುವುದಿಲ್ಲ. ನೇರವಾಗಿ ಕಲಂ 12ರಿಂದ ಮಾಹಿತಿ ದಾಖಲಾತಿಯು ಮುಂದುವರಿಯುತ್ತದೆ. ಕಲಂ 12ರಲ್ಲಿ ಏನಿರುತ್ತದೆ ಅಂದ್ರೆ ಜಾತಿ ಪ್ರಮಾಣ ಪತ್ರವನ್ನು ಪಡೆದಿದ್ದೀರಾ? ನೀವು ಒಂದು ವೇಳೆ SC ಸರ್ಟಿಫಿಕೇಟ್ ಅನ್ನ ಹೊಂದಿದ್ದಲ್ಲಿ ಹೌದು ಎಂದು, ಹೊಂದಿಲ್ಲದೆ ಇದ್ದರೆ ಇಲ್ಲ ಎಂದೇ ನಮೂದಿಸಿ. ಮತ್ತೊಮ್ಮೆ ಹೇಳುತ್ತೇನೆ, ಇಲ್ಲಿ ನೀವು ಬೌದ್ಧ ಧರ್ಮ ಶೆಡ್ಯೂಲ್ಡ್ ಕಾಸ್ಟ್ ಆಗಿ ನೀವು SC ಸರ್ಟಿಫಿಕೇಟ್ ತಗೊಂಡಿದ್ದೀರೋ ಅಥವಾ ಬೇರೆ ಯಾವ್ದಾದ್ರು ಧರ್ಮದಲ್ಲಿ ಇದ್ದು ನೀವು SC ಸರ್ಟಿಫಿಕೇಟ್ ತಗೊಂಡಿದ್ದೀರೋ, ಇಟ್ ಡಸಂಟ್ ಮ್ಯಾಟರ್. ನೀವು ಶೆಡ್ಯೂಲ್ಡ್ ಕಾಸ್ಟ್ ಸರ್ಟಿಫಿಕೇಟ್ ತಗೊಂಡಿದ್ರೆ ಹೌದು ಅಂತ ಬರೀರಿ, ಇಲ್ಲ ಅಂತಂದ್ರೆ ಇಲ್ಲ ಅಂತಾನೆ ಬರೀರಿ. ಬಂಧುಗಳೇ, ಮತ್ತೊಮ್ಮೆ 3ನೇ ಆಪ್ಷನ್ಗೆ ಹೋಗೋಣ. ಕಲಂ 8 ಧರ್ಮದಲ್ಲಿ ಮತ್ತೆ ಸೀರಿಯಲ್ ನಂಬರ್ 6 ಬೌದ್ಧ ಆಯ್ಕೆ ಮಾಡ್ತೀರಿ. ಅಲ್ಲಿ ಆಸ್ ಇಟ್ ಈಸ್ ನಾವು ಈಗ ಎಕ್ಸ್ಪ್ಲೇನ್ ಮಾಡಿದ ಹಾಗೆ, ವಿವರಿಸಿದ ಹಾಗೆ 3 ಆಪ್ಷನ್ಸ್ ಬರುತ್ತೆ. ನೀವು ಯಾವ ವರ್ಗಕ್ಕೆ ಸೇರಿದವರು, ಇತರೆ ಮಾಡಿದ್ರೆ ಏನಾಗುತ್ತೆ ನಾವು ವಿವರಣೆ ಕೊಟ್ಟಿದ್ದೇವೆ, SC ಮಾಡಿದ್ರೆ ಏನಾಗುತ್ತೆ ವಿವರಣೆಯನ್ನ ಕೊಟ್ಟಿದ್ದೇವೆ. ಈಗ ST ಅಂದ್ರೆ ಸ್ಕೆಡ್ಯೂಲ್ಡ್ ಟ್ರೈಬಲ್ ಆಪ್ಷನ್ ಅನ್ನ ನೀವು ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಯಾವ ಮಾಹಿತಿಗಳು ನಿಮ್ಮ ಮುಂದೆ ಬರುತ್ತೆ ಅನ್ನೋದನ್ನ ಈಗ ನೋಡೋಣ. ಬಂಧುಗಳೇ, ನೀವು ಅಲ್ಲಿ ST ಆಪ್ಷನ್ ಅನ್ನ ಸಿಲೆಕ್ಟ್ ಮಾಡಿದ ಕೂಡಲೇ
ಇಲ್ಲಿ ಸ್ಕೆಡ್ಯೂಲ್ಡ್ ಟ್ರೈಬಲ್ಗಳಲ್ಲಿ ಪಟ್ಟಿ ಮಾಡಿದಂತ ಜಾತಿಯ ಡೀಟೇಲ್ಸ್ಗಳು ಬರ್ತವೆ. ಸೊ ಈ ಜಾತಿ ಪಟ್ಟಿಗಳಲ್ಲಿ ಬರುವ ನಿಮ್ಮ ನಿಮ್ಮ ಜಾತಿ ಹೆಸರನ್ನು ಅಂದ್ರೆ ಟ್ರೈಬಲ್ಗಳು ಬುಡಕಟ್ಟುಗಳ ಹೆಸರನ್ನ ಪರಿಶೀಲಿಸಿ ಆಯ್ಕೆ ಮಾಡಬಹುದು. ನೀವು ಹೇಗೆ ಆಗ ಸ್ಕೆಡ್ಯೂಲ್ಡ್ ಕಾಸ್ಟ್ ಆಪ್ಷನ್ ನೋಡಿದವರು ಜಾತಿ ಹೆಸರನ್ನ ನಮೂದಿಸಿದ್ರು, ಅದೇ ರೀತಿ ST ಆಪ್ಷನ್ ತಗೊಂಡವ್ರಿಗೂ ಕೂಡ ನಿಮ್ಮ ನಿಮ್ಮ ಬುಡಕಟ್ಟುಗಳು ಅಂದ್ರೆ ನಿಮ್ಮ ನಿಮ್ಮ ಟ್ರೈಬಲ್ಗಳ ಹೆಸರು ಇಲ್ಲಿ ಬರುತ್ತೆ. ಅದರಲ್ಲಿ ಯಾವ ಯಾವ ಟ್ರೈಬಲ್ಗಳು ನಿಮಗೆ ಸಂಬಂಧಪಟ್ಟದ್ದು ಆ ಹೆಸರನ್ನ ದಯವಿಟ್ಟು ಪರಿಶೀಲಿಸಿ ನಂತರ ಆಯ್ಕೆ ಮಾಡಿ. ನಿಮ್ಮ ಟ್ರೈಬಲ್ ಹೆಸರನ್ನ ಆಯ್ಕೆ ಮಾಡಿದ ನಂತರ ಧರ್ಮದ ಕಲಂ 8ರಲ್ಲಿ ಬೌದ್ಧ ಆಯ್ಕೆ ಮಾಡಿ, ಜಾತಿ ಕಲಂ 9ರಲ್ಲಿ ST ಆಯ್ಕೆ ಮಾಡಿದವರಿಗೆ ತಮ್ಮ ಜಾತಿ ಹೆಸರನ್ನ ನಮೂದಿಸಿದ ನಂತರ, ಜಾತಿ ಹೆಸರು ಅಂತಂದ್ರೆ ನಿಮ್ಮ ನಿಮ್ಮ ಬುಡಕಟ್ಟು ಹೆಸರನ್ನು ನಮೂದಿಸಿದ ನಂತರ ಕಲಂ 10 ಹಾಗೂ ಕಲಂ 11 ಇರುವುದಿಲ್ಲ. ಇಟ್ ಇಸ್ ಸೇಮ್ ಲೈಕ್ ಸ್ಕೆಡ್ಯೂಲ್ಡ್ ಕಾಸ್ಟ್. ನೇರವಾಗಿ ಕಲಂ 12ರಿಂದ ಮಾಹಿತಿ ದಾಖಲಾತಿಯು ಮುಂದುವರಿಯುತ್ತದೆ. ಮಾಹಿತಿ ಕಲಂ 12ರಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದಿದ್ದೀರಿ. ನೀವು ಸ್ಕೆಡ್ಯೂಲ್ಡ್ ಟ್ರೈಬಲ್ ಪ್ರಮಾಣ ಪತ್ರ ಪಡೆದಿದ್ದರೆ ಹೌದು ಎಂದು ಬರೆಯಿರಿ, ಪಡೆದಿಲ್ಲವಾದರೆ ಇಲ್ಲ ಎಂದೇ ಬರೆಯಿರಿ. ಇಲ್ಲಿ ಕೂಡ ಮತ್ತೆ ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್, ನೀವು ಯಾವ ಧರ್ಮವನ್ನ ಹಾಕಿ ST ಟ್ರೈಬಲ್ ಪಡೆದಿದ್ದೀರಿ ಅನ್ನುವಂಥದ್ದು ಇಲ್ಲಿ ಕೇಳೋದಿಲ್ಲ. ನಿಮ್ಮ ಹತ್ರ ಸ್ಕೆಡ್ಯೂಲ್ಡ್ ಟ್ರೈಬಲ್ ಸರ್ಟಿಫಿಕೇಟ್ ಇದ್ರೆ ಎಸ್ ಅಂತ ಬರೆಯಿರಿ, ಇಲ್ಲದಿದ್ರೆ ಇಲ್ಲ ಅಂತಾನೆ ಬರೆಯಿರಿ. ಬಂಧುಗಳೇ, ನೆನಪಿರಲಿ, ಇದು ನಮಗೆ ಬಂದಂತಹ ಒಂದು ಸುವರ್ಣ ಅವಕಾಶ. ಭಾರತದ ಸಂವಿಧಾನದ ಆರ್ಟಿಕಲ್ 25ರಲ್ಲಿ ನಮಗೆ ಇರುವಂತಹ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಅನುಗುಣವಾಗಿ ನಾವು ನಮ್ಮ ಧರ್ಮವನ್ನ ಇಲ್ಲಿ ಬೌದ್ಧ ಎಂದು ಘೋಷಣೆ ಮಾಡುತ್ತಿದ್ದೇವೆ. ನಾವು ಈ ಸಮೀಕ್ಷೆಯಲ್ಲಿ ಕಲಂ 8ರಲ್ಲಿ ಬರುವ ಬೌದ್ಧ ಅನ್ನುವ ಆಯ್ಕೆ ಮಾಡಿಕೊಳ್ಳುವುದರ ಮೂಲಕ ಸಂವಿಧಾನದತ್ತವಾದ ಧಾರ್ಮಿಕ ಸ್ವಾತಂತ್ರ್ಯವನ್ನು ನಾವು ಸಂಪೂರ್ಣವಾಗಿ ಪಡೆದುಕೊಂಡು ಶಿಕ್ಷಣ, ಉದ್ಯೋಗ ಮತ್ತು ರಾಜಕೀಯ ಮೀಸಲಾತಿ ಹಕ್ಕನ್ನು ನಾವು ಈಗ ಇರುವಂತೆಯೇ ಉಳಿಸಿಕೊಳ್ಳುತ್ತೇವೆ. ನಮ್ಮ ಮುಂದಿನ ಪೀಳಿಗೆಯು ಜಾತಿ ಮತ್ತು ಅಸ್ಪೃಶ್ಯತೆಯ ಕರಾಳತೆಯಿಂದ ಮುಕ್ತವಾಗಿ ಗೌರವಯುತ ಬದುಕನ್ನು ಕಟ್ಟಿಕೊಳ್ಳಲು ಖಂಡಿತವಾಗಲೂ ನಾವು ಕಾರಣರಾಗುತ್ತೇವೆ. ಬಂಧುಗಳೇ, ಬನ್ನಿ ನಾವು ಬೌದ್ಧರೆಂದು ಘೋಷಣೆ ಮಾಡೋಣ. ಶತಶತಮಾನಗಳ ಜಾತಿ ಮತ್ತು ಅಸ್ಪೃಶ್ಯತೆ ಅನ್ನುವ ಸಂಘಟಿತ ಅಪರಾಧಗಳ ಘೋರ ದೌರ್ಜನ್ಯಗಳಿಂದ ಮುಕ್ತರಾಗೋಣ. ನಮ್ಮ ಮುಂದಿನ ಪೀಳಿಗೆಯ ಗೌರವದ ಬದುಕಿನ ಇತಿಹಾಸವನ್ನ ಬರೆಯೋಣ. ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನೀಡಿದ ಜವಾಬ್ದಾರಿಯನ್ನ ಮರೆಯದಿರೋಣ. ಬೌದ್ಧ ದಾಖಲಾತಿ ಆಂದೋಲನ, ಮೈತ್ರಿಯೊಂದಿಗೆ ಪ್ರಸಾರ, ಅಖಿಲ ಕರ್ನಾಟಕ ಬೌದ್ಧ ದಾಖಲಾತಿ ಆಂದೋಲನ ಸಮಿತಿ. ಥ್ಯಾಂಕ್ ಯು. ನಮೋ ಬುದ್ಧಾಯ. ಜೈ ಭೀಮ್.